ಎಲ್ರಿಗೂ ನಮಸ್ಕಾರ. ಇವತ್ತು ಒಬ್ಬ ಸಂಭಾವಿತ ವ್ಯಕ್ತಿ, ಶಿಸ್ತುಬದ್ಧ ವ್ಯಕ್ತಿ, ಖಡಕ್ ನಿರ್ದೇಶಕರು ಅವ್ರ ಬಗ್ಗೆ ಮಾತಾಡಬೇಕು. ಈ ಹಿಂದೆ ಸಿನಿಮಾದ ಬಗ್ಗೆ ಹೇಳಿದ್ದೀನಿ, ಹಾಡುಗಳ ಬಗ್ಗೆ ಹೇಳಿದ್ದೀನಿ, ಅವ್ರು ಮಾಡಿಸಿದಂಥ ಹಾಡುಗಳ ಬಗ್ಗೆ. ಆದರೆ ಅವರ ಜೀವನ, ಅವ್ರು ಎಂಥ ಶಿಸ್ತು ಬದುಕಿದ್ರು, ಅವ್ರು ಎಂಥ ಓದುಗಾರ, ಎಷ್ಟು ಪುಸ್ತಕನ ಓದಿದ್ದಾರೆ, ಇದೆಲ್ಲ ಹೇಳಬೇಕು ನಿಮಗೆ. ನೋಡಿ, ಅವ್ರನ್ನ ಕರೆಕ್ಟಾಗಿ ಕನ್ನಡ ಇಂಡಸ್ಟ್ರಿ ಬಳಸ್ಕೊಂಡಿದ್ರೆ ಇವತ್ತು ಅವರು 100 ಸಿನಿಮಾ ಡೈರೆಕ್ಷನ್ ಮಾಡಬೇಕಿತ್ತು, ಒಂದು 300 ಸಿನಿಮಾಗೆ ಕತೆ ಬರ್ಕೊಡ್ಬೇಕಿತ್ತು, ಸಂಭಾಷಣೆ ಬರೀಬೇಕಿತ್ತು, ಹಾಡು ಬರೀಬೇಕಿತ್ತು. ಸಿನಿಮಾದ ಎಲ್ಲ ವಿಭಾಗದಲ್ಲಿ ಕೆಲಸ ಮಾಡಿದವರು. ಸಿನಿಮಾ ಅಂದರೆ ಬೆರಳು ತುದಿಲಿ ನಡೆದಾಡುವ ಸಿನಿಮಾ ವಿಶ್ವಕೋಶ ಅವರು, ಗೊತ್ತಾ ನಿಮಗೆ? ಆ ಲೆವೆಲ್ಗಿದ್ದವರು ಅವರು. ಹಿಂದಿಲೆಲ್ಲ ಹೋಗಿ ಡೈರೆಕ್ಷನ್ ಮಾಡಿ ಗೆದ್ದು ಬಂದವರು, ಬೇರೆ ಯಾರೂ ಅಲ್ಲ, ನಮ್ಮ ಪ್ರೀತಿಯ KVR ಅಂದರೆ KV ರಾಜು ಅವರು. ಇವ್ರ ಬಗ್ಗೆ ಹೇಳಬೇಕು. ನನಗೆ ಅವರ ಸಾಂಗತ್ಯ ಸ್ವಲ್ಪ ಇತ್ತು, ಆದರೆ ತುಂಬ ಡೆಪ್ತಾಗಿ ಇಲ್ಲದ ಕಾರಣ ಅವರ ಒಬ್ಬ ಪ್ರಿಯ ಶಿಷ್ಯ, ತುಂಬ ಸ್ನೇಹಿತ ಅವ್ರಿಗೆ. ಶಿಷ್ಯಂತರ ಕಾಣ್ತಾ ಇತ್ತಿಲ್ಲ, ಅವರು ಸ್ನೇಹಿತರ ಥರ ಕಾಣೋರು. ಮೈಸೂರಿನ ವಿದ್ವತ್ ಅಂತ ಅಗ್ರಹಾರದವರು, ಅವ್ರು ಆ್ಯಕ್ಸೆಂಚರಲ್ಲಿ ಕೆಲಸ ಮಾಡ್ತಾರೆ. ಅವರಿಗೆ KV ರಾಜು ಅವರೊಟ್ಟಿಗೆ ಒಡನಾಟ ಎಷ್ಟು ಚೆನ್ನಾಗಿತ್ತು ಅಂದರೆ, ಒಂದು ತಂದೆ ಮಗನ ಥರ ಇತ್ತು, ಅಷ್ಟು ಪ್ರೀತಿ ಅವರಿಗೆ. ಮೈಸೂರಿಗೆ ಹೋದಾಗೆಲ್ಲ KV ರಾಜು ಅವರು ಮೈಸೂರವರು, ಅಂದರೆ ನಾಗಮಂಗಲದವರು, ಮೈಸೂರಿಗೆ ಪ್ರತಿ ಸಲ ಹೋಗೋರು. ಹೋದಾಗೆಲ್ಲ ಅವ್ರಿಗೆ ಫೋನ್ ಮಾಡೋರು, ಜರ್ನಿ ಮಾಡೋರು, ಎಲ್ಲೆಲ್ಲ ಊರಿಗೆ ಸುತ್ತೋರು. ತುಂಬ ಪ್ರೀತಿ ವಿದ್ವತ್ ಅಂದರೆ ಅವರ ಒಂದು ನನಗೆ ಫ್ರೆಂಡ್ಶಿಪ್ ಸಿಕ್ತು, ಅವರ ಒಂದು ಆತ್ಮೀಯತೆ ನಂಗೆ ಸಿಕ್ತು. ಹಾಗಾಗಿ ನೀವು KV ರಾಜು ಬಗ್ಗೆ ಮಾತಾಡಿದರೆ ಖುಷಿ ಆಯಿತು ಗಣಪ ಅವರೇ. ಇನ್ನೂ ವಿಷಯಗಳಿದೆ ಹೇಳಿ, ಅವರ ಲೈಫ್ ಸ್ಟೈಲ್ ಬಗ್ಗೆ ಹೇಳಿ, ಅವ್ರು ಹೆಂಗೆ ಸಿನಿಮಾಗೆ ಬಂದ್ರೆಲ್ಲ ಹೇಳಿ, ನಾನು ಹೇಳ್ತೀನಿ ಅಂದರು. ಮೊನ್ನೆ ಸಿಕ್ಕಿದ್ರು ಮೈಸೂರಲ್ಲಿ, ಒಂದಿಷ್ಟು ಮಾಹಿತಿ ಕೊಟ್ಟರು, ನಿಮ್ಗೆ ಅದು ಹೇಳಬೇಕು. ನಾಗಮಂಗಲದ ಬೆಳ್ಳೂರು ಕ್ರಾಸಲ್ಲಿರುವಂಥ ಎಲೆಕೊಪ್ಪ ಗ್ರಾಮ, ಅಂದರೆ ಮಂಡ್ಯ ಜಿಲ್ಲೆ, ನಾಗಮಂಗಲ ತಾಲೂಕು, ಬೆಳ್ಳೂರು ಕ್ರಾಸಲ್ಲಿ ಎಲೆಕೊಪ್ಪ ಅಂತೇಳೋ ಒಂದು ಗ್ರಾಮದಲ್ಲಿ ಹುಟ್ಟೋದು KV ರಾಜು ಅವರು. ಅವರ ತಂದೆ ಕೆಂಪೇಗೌಡರು ಅಂತ ಅವ್ರ ಹೆಸರು. ಅವರ ತಂದೆ PWD ಇಂಜಿನಿಯರು ಮೈಸೂರಿನಲ್ಲಿ. ಅದಕ್ಕೆ ಇವರ ವ್ಯಾಸಂಗ ಎಲ್ಲ ಮೈಸೂರಲ್ಲಾಗುತ್ತೆ. ಮರಿಮಲ್ಲಪ್ಪದಲ್ಲಿ ಇವರು ಹೈಸ್ಕೂಲ್, ಮಿಡ್ಲ್ ಸ್ಕೂಲ್ ಬಂದು ಮಹಾಜನಾಸು, ಮರಿಮಲ್ಲಪ್ಪದಲ್ಲಿ ಹೈಸ್ಕೂಲ್ ಮಾಡ್ತಾರೆ. ಹೈಸ್ಕೂಲ್ನಲ್ಲಿ ಮಾಡಬೇಕಾದ್ರೇ ಹಿಂದೆ ಬೆಂಚಲ್ಲಿ ಕೂರ್ತಾರೆ. ಇವರು ರ್ಯಾಂಕ್ ಸ್ಟೂಡೆಂಟು, ಹಿಂದೆ ಕೂರ್ತಾರೆ. ಟೀಚರ್ಸ್ ಎಲ್ಲ ಬೈತಾರೆ, ಮುಂದೆ ಬಂದು ಕೂತ್ಕೊ ಅಂತ. ಆಗ ಇವರು, ನಾನು ಒಬ್ಬನೇ ಪಾಸ್ ಆದರೆ ಸಾಲದು, ನನ್ನ ಜೊತೆ ಎಲ್ಲ ಕೂತವ್ರಲ್ಲ ಹಿಂದ್ಗಡೆ, ಅವರೆಲ್ಲ ಪಾಸ್ ಆಗಬೇಕು, ಅವ್ರಿಗೆ ಟ್ಯೂಷನ್ ಕೊಡ್ತೀನಿ ನಾನು, ನೀವು ಹೇಳಿದ್ನ ನಾನು ಅರ್ಥ ಮಾಡ್ಕೊಂಡು ಅವ್ರಿಗೂ ಹೇಳ್ತೀನಿ ಫ್ರೀ ಟೈಮಲ್ಲಿ, ಅವರು ಬೆಳೀಲಿ ಅಂತ ಹೇಳ್ತಾರೆ. ಒಬ್ಬರನ್ನ ತಾನು ಬೆಳೆದು ಇನ್ನೊಬ್ಬರನ್ನ ಬೆಳೆಸುವಂಥ ಕೆಲಸ ಅವ್ರು ಅವಾಗಲೇ ಮಾಡ್ತಿದ್ರು ಹೈಸ್ಕೂಲ್ನಲ್ಲೇ. ದಟ್ ಈಸ್ KV ರಾಜು. ಹಾಗೆ ಪಾಸ್ ಮಾಡಿಸಿದಾರೆ ಕೂಡ. ಅವರು ಪಾಸ್ ಆಗೋದಲ್ಲದೆ ವಿದ್ಯಾರ್ಥಿಗಳನ್ನ, ಅವ್ರ ಸಹಪಾಠಿಗಳನ್ನ ಪಾಸ್ ಮಾಡಿಸಿದ್ದಾರೆ ಟ್ಯೂಷನ್ ಕೊಟ್ಟು. ಮ್ಯಾಥ್ಸ್ ಅಲ್ಲಿ, ಸೈನ್ಸ್ ಎಲ್ಲ ತುಂಬಾ ಬ್ರಿಲಿಯಂಟ್ ಅವರು. ಆಮೇಲೆ ಅವರು BSc ಇನ್ ಸೈಕಾಲಜಿ ಮಾಡ್ತಾರೆ. ಅದರಲ್ಲಿ ಅವರು BSc ಸೈಕಾಲಜಿಲಿ ಅವರು ರ್ಯಾಂಕ್ ಬರ್ತಾರೆ, ಗೊತ್ತಾ ನಿಮಗೆ? ಮೈಸೂರಿಗೆ ರ್ಯಾಂಕ್ ಬರ್ತಾರೆ. ಇದು ಯಾರು ಗೊತ್ತೇ ಇಲ್ಲ. ಅಷ್ಟೊತ್ತಿಗಾಗಲೇ ನಮ್ಮ ದೇಶದ ಒಂದು ಪುರಾತನ ಇತಿಹಾಸ ಏನಿದೆ, ರಾಮಾಯಣ, ಮಹಾಭಾರತ, ಸನಾತನ ಧರ್ಮದ ಬಗ್ಗೆ, ಪುರಾತನ ವಿಷಯಗಳು, ಹಿಸ್ಟ್ರಿ ಬಗ್ಗೆ, ಭಗವದ್ಗೀತೆನ ಓದಿರ್ತಾರೆ, ಎಲ್ಲ ಅಧ್ಯಯನ ಮಾಡಿರ್ತಾರೆ ಅವರು, ಎಲ್ಲ ಓದಿರ್ತಾರೆ. ತುಂಬಾ ಓದುಗ, ಸಿಕ್ಕಾಪಟ್ಟೆ ಬುಕ್ ಓದ್ತಾ ಇದ್ರು. ಅದಕ್ಕೆ ಸಂಭಾಷಣೆ ಹಂಗೆ ಬರೆಯೋಕಾಯ್ತು, ಹಾಡು ಬರೆಯೋಕಾಯ್ತು ಅಲ್ವಾ? ಹಾಗಾಗಿ ಮೈಸೂರು ಯೂನಿವರ್ಸಿಟಿಯಲ್ಲಿ ರ್ಯಾಕ್ ಅಲ್ಲಿ ಯಾವ ಪುಸ್ತಕ ಎಲ್ಲಿದೆ ಇವ್ರಿಗೆ ಗೊತ್ತಿತ್ತು. ಎಂತ ಆಶ್ಚರ್ಯ ಅಲ್ವಾ? ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಯಾವ ಪುಸ್ತಕ ಯಾವ ರ್ಯಾಕಲ್ಲಿ ಇದೆ ಅಂತ KV ರಾಜು ಸರ್ ಹೇಳ್ತಿದ್ರು. ಅಷ್ಟು ಬಗ್ಗೆ ಎಲ್ಲ ಓದಿದ್ರು. ಈ ಒಂದು ಎಜುಕೇಶನ್ ಟೈಮಲ್ಲೇ ಅವರು ಕಾಲೇಜಲ್ಲಿ ಆದ್ಮೇಲೆ 6 ತಿಂಗಳು ಅಜ್ಞಾತವಾಸ ಮಾಡ್ತಾರೆ. ಗೊತ್ತಿದೆಯಾ ಇದು? ಅಜ್ಞಾತವಾಸ 6 ತಿಂಗಳು ಕಾಣಿಸ್ಕೊಳ್ಳೋದೇ ಇಲ್ಲ. ಯಾಕೆ ಅಂದರೆ ಒಂದು ರೂಮ್ ಒಳಗೆ ಸೇರ್ಕೊಂಡು ಬುಕ್ ಓದ್ತಾರೆ. ಫುಲ್ ಓದಿದ್ದು 6 ತಿಂಗಳ ಕಾಲ ಮನೆಗೆ ಬರಲ್ಲ ಅವರು. ಲೆಟ್ರ್ ಬರೀತಾರೆ ಮನೆಗೆ, ಬರ್ತೀನಿ, ನಾನು ಚೆನ್ನಾಗಿದ್ದೀನಿ, ಆರಾಮಾಗಿರಿ ಅಂತ. ಈ ಲೆವೆಲ್ಗೆ ಹೋಗ್ಬಿಟ್ಟಿದ್ರು. ಊರು ಬಿಟ್ಟು ಹೋಗಿ ಬೇರೆ ಕಡೆ ಕೂತ್ಕೊಂಡು ಬುಕ್ ಓದಿದ್ದವರು 6 ತಿಂಗಳ ಕಾಲ, ಯಾರ ಕಣ್ಣು ಕಾಣಿಸ್ಕೊಳ್ಳದೆ. ಆ ನಂತರ ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾರೆ, ಎಡಿಟಿಂಗ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾರೆ, ಗೊತ್ತಾ? ಅವ್ರು ಸ್ಟಾರ್ಟಿಂಗ್ ಬರೋದು ಎಡಿಟರ್ ಆಗಿ. ಒಬ್ಬರು ಮೆಡ್ರಾಸಿನ ಒಬ್ಬರು ಹೆಸರಾಂತ ನಿರ್ಮಾಪಕರು, ಹೆಸರು ಮಾಡ್ತಿದ್ದೀನಿ ಕ್ಷಮಿಸಿ, ಅವರ ತಮ್ಮ ತಿರುಮುರುಗನ್ ಅಂತ, ಅವರು ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರೊಟ್ಟಿಗೆ ಇವ್ರು ಸೇರ್ಕೊಂಡು ಕೆಲಸ ಕಲಿತಾರೆ, ಎಡಿಟಿಂಗ್ ಕೆಲಸ. ಆಮೇಲೆ ಮಾಡೋದು ಸೌಂಡ್ ಇಂಜಿನಿಯರ್ ಕೆಲಸ. ಅದಕ್ಕೆ ಅವ್ರ ಸಿನಿಮಾದಲ್ಲಿ ಅವ್ರಿಗೆ ಎಡಿಟಿಂಗ್ ಸೆನ್ಸ್ ಜಾಸ್ತಿ, ಸೌಂಡಿಂಗ್ ಸೆನ್ಸ್ ಜಾಸ್ತಿ. ಅವ್ರ ಸಿನಿಮಾದಲ್ಲೆಲ್ಲ ನೋಡಿ ಸೌಂಡಿಂಗ್ ಹೆಂಗಿರ್ತದೆ, ಮ್ಯೂಸಿಕ್ ಯಾವ ಥರ ಮಾಡಿಸಿರ್ತಾರೆ ಅಂತ. ದಟ್ ಈಸ್ KV ರಾಜು. ಆಮೇಲೆ ಎಡಿಟಿಂಗ್ ಸೆನ್ಸ್ ಸಿಕ್ಕಾಪಟ್ಟಿದೆ ಅವರಿಗೆ. ಇದೆಲ್ಲ ಕೆಲಸ ಮಾಡಿದ್ದಾರೆ. ಆಮೇಲೆ ಅವರು MR ವಿಠಲ್ ಅಂತ ಹೇಳ್ಬಿಟ್ಟು ಸ್ವಲ್ಪ ವರ್ಷ ಕೆಲಸ ಮಾಡ್ತಾರೆ ಅಂತ ಮಾಹಿತಿ ಇದೆ, ಅಷ್ಟೆಂಟ ಕೆಲಸ ಮಾಡ್ತಾರೆ. ಆಮೇಲೆ ಅವ್ರು ಸೇರೋದು ತನ್ನ ಸ್ವಂತ ಅಣ್ಣ KV ಜಯರಾಮ್ ಅವರು ಆಲ್ರೆಡಿ ಸಿನಿಮಾದಲ್ಲಿ ಇರ್ತಾರೆ. ಅವರೊಟ್ಟಿಗೆ ಸೇರಿಕೊಂಡು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾರೆ, ರೈಟರಾಗಿ ಅವ್ರು ಕೆಲಸ ಮಾಡ್ತಾರೆ. ಅವರ ಒಂದು ಲೇಖನಿಯ ಒಂದು ಏನಿದೆ ಅದರದ್ದೊಂದು ಬೆಲೆ ಗೊತ್ತಿರುತ್ತೆ ಜಯರಾಮ್ ಅವ್ರಿಗೆ, ಒಂದು ಸಖತ ಬರೀತಾನೆ ಅಂತ ಅವ್ರ ಹತ್ರ ಬರೆಸ್ತಾರೆ. ಆಮೇಲೆ ಅವರು ಡೈರೆಕ್ಷನ್ ಮಾಡಕ್ಕೆ ಬರೋದು KV ರಾಜು ಅವರು. ಇದಿಷ್ಟು ಅವರ ವಿಷಯಗಳು. ಮೈಸೂರಿನಲ್ಲಿ ಪಡವರಹಳ್ಳಿ ಮನೆ ಇವತ್ತಿಗೂ ಇದೆ. ನಾನು ಅದನ್ನ ಫೋಟೋ ಕ್ಲಿಕ್ ಮಾಡೋಕ್ಕಾಗಿಲ್ಲ, ಆ ಕಡೆ ಹೋದಾಗ ನೆಕ್ಸ್ಟ್ ಕ್ಲಿಕ್ ಮಾಡಿ ನಾನು ಹಾಕ್ತೀನಿ ವಿಡಿಯೋದಲ್ಲಿ. ಮೈಸೂರಿನ ಪಡವರಹಳ್ಳಿ ಸರ್ಕಲ್ ಇದೆಯಲ್ಲ, ಅದು ಸರ್ಕಲ್ಲೇ ಮನೆ ಇದೆ ಅವ್ರದ್ದು. ವಿದ್ವತ್ ಅವರು ಅವ್ರನ್ನ ಅಲ್ಲೇ ಭೇಟಿ ಆಗ್ತಿದ್ರು. ಅವ್ರು KV ರಾಜು ಅವರು ಯಾವಾಗ ಬರಲಿ ವಿದ್ವತ್ ಅವ್ರಿಗೆ ಫೋನ್ ಮಾಡಿಬಿಡೋರು. ಅವ್ರು ಹೆಂಗೆ ಬರ್ತಿದ್ರು ಗೊತ್ತಾ KV ರಾಜು ಅವರು? 61-62 ಏಜಲ್ಲೂ ಕೂಡ ಒಂದು TVS ಸ್ಕೂಟಿ, ಅಂದರೆ ಹೋಂಡಾ ಆ್ಯಕ್ಟಿವಾ, ಅದು ಇಟ್ಕೊಂಡು ಒಂದು ಚಡ್ಡಿ, ಬರಮಡ ಚಡ್ಡಿ, ಒಂದು T-ಶರ್ಟ್, ಒಂದು ಬ್ಯಾಗು, ವಾಟರ್ ಬಾಟ್ಲು, ಒಂದು ಬಿಸ್ಕೆಟ್ ಪ್ಯಾಕು, ಅದು ಇಟ್ಕೊಂಡು ಬೆಂಗಳೂರಿಂದ ಅವ್ರ ಮೇಲುಕೋಟೆ ಮೇಲೆ ಬರೋರು. ಮೇಲುಕೋಟೆ ಟೆಂಪಲ್ ತುಂಬ ಇಷ್ಟ ಅವ್ರಿಗೆ. ಅಲ್ಲೋಗಿ ಗೋಪುರಕ್ಕೆ ಒಂದು ನಮಸ್ಕಾರ ಹಾಕಿ ಅಲ್ಲಿ ಕೊಡೋಂಥ ಪ್ರಸಾದ ತಿಂದ್ಬಿಟ್ಟು ಮೈಸೂರಿಗೆ ಬರೋರು. ಹಂಗೆ ಮನೆಗೆ ಹೋಗಿ ತಾಯಿನ ಮಾತಾಡ್ಸ್ಕೊಂಡು ಬರೋರು. ಅಂದರೆ ಅವರು ಮಂಡ್ಯ, ಮದ್ದೂರು ಮಂಡ್ಯ ಥರ ಹೋಗ್ತಿರ್ಲಿಲ್ಲ, ಮೇಲುಕೋಟೆ ಮೇಲೆ ಬರೋರು. ಸ್ಕೂಟಿಲಿ ಕಂಡ್ರಿ ಎಂಥ ಡೈರೆಕ್ಟ್ರ್, ಅಮಿತಾಬ್ ಬಚ್ಚನ್ ಆ್ಯಕ್ಷನ್ ಕಟ್ ಹೇಳಿದವರು. ಎಂಥ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಆ ಸ್ಕೂಟಿಯಲ್ಲಿ ಒಂದು ಟೂಲ್ ಕಿಟ್ ಇರೋದಂತೆ, ಏನಾದ್ರು ರಿಪೇರಿ ಅವರೇ ಮಾಡ್ಕೊಬಿಡೋರು.
ಶಂಕರ್ನಾಗ್ ಥರನೇ ಅವರೆಲ್ಲ ಅದೇ ಟೀಮ್ ಅಲ್ವಾ, ಅದೇ ಥರ ಹಂಗೆ ಬೆಳೆದವರು ಅವರು. ನೋಡಿ ಎಂಥ ಒಂದು ಅವ್ರದ್ದೊಂದು ಜೀವನ ಶೈಲಿ ಹೆಂಗಿದೆ ನೋಡಿ, ಖುಷಿ ಆಗುತ್ತೆ ಇದೆಲ್ಲ ಕೇಳ್ತಿದ್ದಾಗ ನಮ್ಗೆ ಖುಷಿ ಆಗುತ್ತೆ. ಕೆ ವಿ ರಾಜ್ ಅವ್ರ ಬಗ್ಗೆ ಇಷ್ಟು ವಿಷಯಗಳಿದೆ. ಇದು ಕೆ ವಿ ರಾಜ್ ಅವರು ಬೆಳೆದಿದ್ದು, ಅವ್ರು ಓದಿದ್ದು, ಸಿನಿಮಾಕ್ಕೆ ಹೆಂಗೆ ಬಂದರು ಅಂತ ಹೇಳೋದು. ಇನ್ನು ಮುಂದಕ್ಕೆ ಅವರ ಬಿಡುಗಡೆಯಾಗಿ ಸಿನಿಮಾ ನೋಡಿದ್ದೀರಾ ನೀವು? ನಿಂತು ಹೋದ ಸಿನಿಮಾಗಳ ಬಗ್ಗೆ ಮಾಹಿತಿ ಕೊಡಬೇಕು. ಮೊದಲ ಸಿನಿಮಾ ಯಾರ ಜೊತೆ ಮಾಡಿದ್ರು, ಅದು ಯಾಕೆ ನಿಂತೋಯ್ತು? ಆಮೇಲೆ ಶಿವಣ್ಣದೊಂದು ಸಿನಿಮಾ ಮಾಡಬೇಕಿತ್ತು, ಅವರು 2 ಸಿನಿಮಾ ಮಾಡಬೇಕಿತ್ತು, ನಿಂತೋಯ್ತು. ಅದೆಲ್ಲ ಹೇಳ್ತೀನಿ ಆಮೇಲೆ ಮುಂದಿನ ಎಪಿಸೋಡ್ಲಿದೆ ವಿಷಯಗಳು. ಅವರ ಬಾಂಬೆ ಜೀವನ, ರಜನಿಕಾಂತ್ ಅವ್ರದ್ದು ಬಾಂಧವ್ಯ, ಇದೆಲ್ಲ ಹೇಳಲಿಕ್ಕಿದೆ ನಿಮಗೆ. ಮುಂದೆ ಕಾದು ನೋಡಿ. ಈಗ ಈ ಫಸ್ಟ್ ಎಪಿಸೋಡಿಗೆ ಸಾಕು, ನೋಡಿ ಎಂಜಾಯ್ ಮಾಡಿ. ಓಕೆನಾ? ಥ್ಯಾಂಕ್ ಯು.